ಬಹುಶಃ ಇದು ಕೊನೆಯ ಯುದ್ಧ ಪಾಕಿಸ್ತಾನದ ಜೊತೆ. ಇನ್ನು ಮುಂದೆ ಯಾವುದೇ ರೀತಿಯ ಯುದ್ಧನೇ ಆಗುವುದಿಲ್ಲ. ಯಾಕಂತಂದ್ರೆ ಬಹುಶಃ ಇದು ಜಗತ್ತಿನ ಒಂದು ನಕಾಶೆಯಿಂದಲೇ ಪಾಕಿಸ್ತಾನವನ್ನು ಅಳಿಸಿ ಹಾಕಬೇಕು ಅನ್ನತಕ್ಕಂಥ ದೃಢ ಸಂಕಲ್ಪ ನಮ್ಮ ಸೈನಿಕರು ಮಾಡಿದ್ದಾರೆ. ಭಾರತದ ಸೈನಿಕರಿಗೆ ಎಷ್ಟು ಪ್ರಶಂಸೆ ಮಾಡಿದರೂ ಕಡಿಮೆ, ಮತ್ತು ಎಷ್ಟು ಯಾವುದೇ ನಾಗರಿಕರನ್ನು ಹೊಡೆಯಲಾರದೆ ಜಗತ್ತು ಸಹಿತ ನಮ್ಮ ಈ ನಡೀತಕ್ಕಂಥ ಯುದ್ಧವನ್ನು ಮೆಚ್ಚುತ್ತಾ ಇದೆ. ಯಾಕಂತಂದರೆ ನಾಗರಿಕರನ್ನು ಹೊಡೆಯಲಾರದೆ ಕೇವಲ ಉಗ್ರಗಾಮಿಗಳ ಕ್ಯಾಂಪ್ನಲ್ಲಿ ಧ್ವಂಸ ಮಾಡತಕ್ಕಂತಹ ಈ ರೀತಿಯ ಯುದ್ಧ ಇದು ಭಾಳ ಕಠಿಣ ಯುದ್ಧ. ಇದೇ ರೀತಿ ಅವರು ಏನಾದರೂ ದುಸ್ಸಾಹಸ ಮಾಡಿದರೆ ಮುಂದೆ ಪಾಕಿಸ್ತಾನವು ಜಗತ್ತಿನ ಇತಿಹಾಸದಲ್ಲಿ ಉಳಿಯುವುದಿಲ್ಲ. ಜಗತ್ತು ಇವತ್ತು ನಮ್ಮನ್ನು ಪ್ರಶಂಸೆ ಮಾಡ್ತಾ ಇದೆ. ಹೇಳ್ತಿದ್ರು ಮೋದಿಯವರು ಬರೀ ವಿದೇಶಕ್ಕೆ ಅಡ್ಡಾಡ್ತಾರೆ. ಎದಕ್ಕೆ ಅಡ್ಡಾಡ್ತಿದ್ರು? ಜಗತ್ತು ನಮ್ಮ ಜೊತೆಗೆ ಇದೆ. ಜಗತ್ತು ಇವತ್ತು ನಾವು ಮಾಡ್ತಕ್ಕಂತಹ ಈ ಉಗ್ರಗಾಮಿಗಳ ಏನು ನಾವು ಸದೆಬಡೆ ಹಾಕತ್ತೀವಿ ಅದರ ಜೊತೆ ಜಗತ್ತಿದೆ. ಯುದ್ಧ ಮಾಡ್ತಾರೆ, ನಾವು ಗೆಲ್ಲುತ್ತೀವಿ, ಪ್ರಶ್ನೆ ಅದಲ್ಲ. ಪಾಕಿಸ್ತಾನದ ಜೊತೆ ಯುದ್ಧದಲ್ಲಿ ನಾವು ಒಂದೇ ಒಂದು ತಾಸಲ್ಲಿ ನಿರ್ಣಯ ಮಾಡಿದ್ರೆ ಯುದ್ಧ ಗೆಲ್ತೀವಿ. ಆದರೆ ನಿಜವಾಗಿಯೂ ನಾವೆಲ್ಲಿದ್ದೀವಲ್ಲ, ನಾವಿರ್ತಕ್ಕಂಥ ಊರುಗಳಲ್ಲಿ, ನಾವಿರ್ತಕ್ಕಂಥ ಓಣಿ ಗಲ್ಲಿಗಳಲ್ಲಿ ಸಹಿತ ಬಹಳ ಸೂಕ್ಷ್ಮವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಇರಬೇಕಾಗಿದೆ. ಯಾವುದೇ ರೀತಿಯ ಭಡಕಾಸ್ತಕ್ಕಂಥ ಮಾತುಗಳು, ಉದ್ರೇಕ ಆಗ್ತಕ್ಕಂಥ ಮಾತುಗಳನ್ನು ಆಡಲಾರದೆ, ಆದರೆ ಇಲ್ಲಿಯೂ ಕೂಡ ಇದ್ದಾರೆ. ಅಂಥವ್ರ ಮೇಲೆ ನಿಗಾ ಇಡಬೇಕು. ಬರ್ತಕ್ಕಂಥ ದಿವಸಗಳಲ್ಲಿ ಸಂಪೂರ್ಣ ಉಗ್ರಗಾಮಿ ಅನ್ನತಕ್ಕಂಥ ಈ ಶಬ್ದವೇ ಅಳಿಸಿ ಹೋಗ್ತಕ್ಕಂಥ ಕೆಲಸ ನಮ್ಮ ಸೈನಿಕರು ಮಾಡ್ತಾರೆ. ಆ ದಯಾದನ ಭಗವಂತ ಈರಣ್ಣ ನಮ್ಮ ಸೈನಿಕರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಪ್ರೇರಣೆ ಕೊಡಲಿ. ಒಬ್ಬ ದಕ್ಷ ಪ್ರಧಾನಮಂತ್ರಿ, ಒಬ್ಬ ಸಮರ್ಥ ಪ್ರಧಾನಮಂತ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಸ್ವಲ್ಪ ಸಮಯದಲ್ಲಿ ಶಾಂತಿ ನೆಲೆಸಿ ಎಲ್ಲರೂ ಸಹಜ ಸ್ಥಿತಿಗೆ ಹೊರಳೋಣ. ಆ ಪ್ರೇರಣೆ, ಆ ಶಕ್ತಿ, ಆ ಆಶೀರ್ವಾದ ಆ ಭಗವಂತ ನಮಗೆಲ್ಲರಿಗೂ ಮಾಡಲಿ ಅನ್ನತಕ್ಕಂಥ ನಾನು ಕೇಳಿಕೊಂಡು ನನ್ನ ಮಾತು